ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಸ್ಪೆಷಲಾಗಿ ಸ್ವೀಟ್ ಏನಾದರೂ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಅಂದರೆ ಹಣ್ಣೆಲ್ಲ ಇತ್ತು, ಸೊ ಅದಕ್ಕೋಸ್ಕರ ವೇಸ್ಟ್ ಮಾಡೋದ್ರ ಬದಲು ಈ ರೀತಿನಾದರೂ ಮಾಡೋಣ ಅಂತೇಳಿ ಫ್ರೂಟ್ ಸಲಾಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನಿವಾಗ ಇಲ್ಲಿ ನಾನ್ ಸ್ಟಿಕ್ ಪ್ಯಾನ್ ತೊಗೊತಾ ಇದ್ದೀನಿ, ತಳ ಹತ್ತದೇ ಇರಲಿ ಅಂತ ಹೇಳ್ಬಿಟ್ಟು. ಅದಾದ ನಂತರ ನಾನು ಹಾಲನ್ನ ಬಿಸಿ ಮಾಡೋಕೆ ಹಾಕೋತಿದ್ದೀನಿ. ಹಾಲನ್ನ ನೀಟಾಗಿ ಕಾಯಿಸ್ಕೊಬೇಕು. ನಾನಿಲ್ಲಿ 3/4 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಆಮೇಲೆ ಇನ್ನೊಂದು ಕಪ್ಪಿಗೆ, ಚಿಕ್ಕ ಕಪ್ಪಿಗೆ ಹಸಿ ಹಾಲನ್ನು ಹಾಕ್ಕೊಂಡು ಇವಾಗ ಕಸ್ಟರ್ಡ್ ಪೌಡ್ರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ. 4 to 5 ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ನೀಟಾಗಿ ಬರಲಿ ಅಂತ ಹೇಳ್ಬಿಟ್ಟು. ಅಂದರೆ ಫ್ರೂಟ್ಸು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಜಾಸ್ತಿನೇ ಮಾಡೋಣ ಅಂದ್ಬಿಟ್ಟು ಕಸ್ಟರ್ಡ್ ಪೌಡ್ರನ್ನ ಜಾಸ್ತಿ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹಸಿ ಹಾಲಿನಲ್ಲೇ ಮಿಕ್ಸ್ ಮಾಡ್ಕೊಬೇಕು, ತಣ್ಣಗಿರೋ ಹಾಲಿನಲ್ಲೇ. ಬಿಸಿ ಇರೋ ಹಾಲಿಗೆ ಹಾಕಿದ್ರೆ ಸ್ವಲ್ಪ ಗಂಟು ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸಪ್ರೇಟು ಹಸಿ ಹಾಲಿಗೆ, ಇಲ್ಲಾಂದರೆ ಕಾಯೋದು ಆರಿರೋಂಥ ಹಾಲಿಗೆ ಫಸ್ಟು ಮಿಕ್ಸ್ ಮಾಡಿಕೊಂಡು, ಅದಾದ ನಂತರ ಇವಾಗ ಕಾಯಿಸಿದ್ವಲ್ಲ ಹಾಲು, ಅದಕ್ಕೆ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ನೀಟಾಗಿ, ಗಂಟು ಬರದೇ ಇರೋ ರೀತಿ ನೀಟಾಗಿ ಕೈ ಆಡ್ತಾ ಇರಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಗಟ್ಟಿ ಬರುತ್ತೆ ಇದು, ಬೇಯ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಈ ಥಿಕ್ನೆಸ್ ಇದ್ದರೆ ಸಾಕು. ಇದು ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಇದನ್ನು ಆದ ನಂತರ ಸಕ್ಕರೆ ಹಾಕ್ಕೊತೀನಿ. ಕಸ್ಟರ್ಡ್ ಪೌಡ್ರೆಲ್ಲ ಮಿಕ್ಸ್ ಮಾಡಿ ಗಟ್ಟಿ ಆದಮೇಲೆ ಸಕ್ಕರೆನ ನಮಗೆ ಎಷ್ಟು ಟೇಸ್ಟಿಗೆ ಸ್ವೀಟ್ ಎಷ್ಟು ಬೇಕು ಅಷ್ಟನ್ನು ಸಕ್ಕರೆ ಹಾಕ್ಕೊತಿದ್ದೀನಿ. ಸಕ್ಕರೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಅದಾದ ನಂತರ ನಾನು ಏಲಕ್ಕಿನ ಪುಡಿ ಮಾಡ್ಕೊತಿದ್ದೀನಿ. ಹಂಗೇ ಹಾಕಿದ್ರೆ ಬಾಯಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇದು ಪೌಡ್ರ್ ಆದರೆ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಅಂದ್ಬಿಟ್ಟು ಆಚೆನೇ ಇಟ್ಟಿರ್ತೀನಿ, ಫ್ರಿಜ್ಜಿಗೆ ಇಟ್ಟಿದ್ದಿಲ್ಲ. ಸೊ ಆಚೆಗೆ ಇಟ್ಬಿಟ್ಟು ಈಗ ಫ್ರೂಟ್ಸ್ ಎಲ್ಲ ಅದನ್ನು ಸಣ್ಣಕ್ಕೆ ಹೆಚ್ಕೊತಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಈ ರೀತಿ. ಬೇಕಿದ್ದರೆ ಸಿಪ್ಪೆನ ತೆಗಿಬೋದು, ಇಲ್ಲಾಂದರೆ ಈ ರೀತಿಯೇ ಹಾಕೊಬೋದು. ಅದಾದ ನಂತರ ನಾನು ಈ ಥರ ಎಲ್ಲದನ್ನು ನೀಟಾಗಿ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊತಿದ್ದೀನಿ. ದಾಳಿಂಬೆ, ದ್ರಾಕ್ಷಿ, ಆಮೇಲೆ ಸೇಬು, ಆಮೇಲೆ ಬಾಳೆಹಣ್ಣು, ಏನೇನು ನಿಮ್ಮ ಹತ್ರ ಫ್ರೂಟ್ಸ್ ಯಾವ್ದ್ಯಾವ್ದಿದೆ ಅದನ್ನೆಲ್ಲನೂ ಹಾಕೊಬೋದು. ಕಿತ್ಳೆಹಣ್ಣು ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ಅದನ್ನು ಹಾಕೊಬೇಡಿ, ಅಂದರೆ ಕೆಲವೊಂದು ಹುಳಿ ಇರುತ್ತೆ. ಸೊ ಅದಕ್ಕೋಸ್ಕರ ಟೇಸ್ಟ್ ಹಾಳಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಎಲ್ಲದನ್ನು ಬಿಡಿಸಿ ಇಟ್ಕೊತಾ ಇದ್ದೀನಿ. ಫಸ್ಟ್ ಅದು ಕಸ್ಟರ್ಡು, ಅದು ಮಿಲ್ಕ್ ರೆಡಿ ಆಗಿದೆಯಲ್ಲ, ಅದು ತಣ್ಣಗಾಗೋವರೆಗೂ ಇದನ್ನು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಚಿಕ್ಕದಾಗಿ ಹೆಚ್ಕೊಬೇಕು. ದ್ರಾಕ್ಷಿನೂ ಅಷ್ಟೇ ರೌಂಡ್ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಈ ರೀತಿ ಕಟ್ ಮಾಡೋದ್ರಿಂದ ನೀಟಾಗಿ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ಸಣ್ಣಕ್ಕೆ ಹೆಚ್ಚಿದ್ರೇ ಚೆಂದ, ಉದ್ದಕ್ಕೆ ಹೆಚ್ಚಿದ್ರೆ ಬರೀ ಫ್ರೂಟ್ಸೇ ಬಾಯಿಗೆ ಸಿಗುತ್ತೆ, ಟೇಸ್ಟ್ ಅಷ್ಟು ಗೊತ್ತಾಗೋದಿಲ್ಲ. ಸೊ ಈ ಥರ ಸಣ್ಣಕ್ಕೆ ಹೆಚ್ಚಿದ್ರೇ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಬಾಳೆಹಣ್ಣು ಕಟ್ ಮಾಡ್ಕೊತಿದ್ದೀನಿ. ಬಾಳೆಹಣ್ಣು ರೌಂಡ್ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಬೇಡ ಅಂತ ಹೇಳ್ಬಿಟ್ಟು ಇದನ್ನು ಸಣ್ಣಕ್ಕೆ ಹೆಚ್ಕೊತಿದ್ದೀನಿ. ಇವಾಗ ಇದನ್ನೆಲ್ಲ ಹೆಚ್ಕೊಂಡು ಆದ ನಂತರ ನಾನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಕಸ್ಟರ್ಡ್ನ ಇವಾಗ ಓಪನ್ ಮಾಡಿಬಿಟ್ಟು ತಣ್ಣಗಾಗಿದೆಯಾ ಅಂತ ನೋಡಿಬಿಟ್ಟು ಇವಾಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಅಷ್ಟೂ ಫ್ರೂಟ್ಸನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ. ನಿಧಾನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಎಲ್ಲದನ್ನು ಎಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಮಿಕ್ಸ್ ಎಲ್ಲ ಮಾಡಿ ಆದಮೇಲೆ ಲಾಸ್ಟಲ್ಲಿ ನಾನು ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ ಹಾಕೋತಿದ್ದೀನಿ. ಬಾದಾಮಿ, ಗೋಡಂಬಿನ ಪೌಡ್ರ್ ಮಾಡ್ಕೊತಿದ್ದೀನಿ. ಈ ಥರ ಟೂಲ್ ಇದೆ ನನ್ನ ಹತ್ರ, ಅದನ್ನು ಪುಡಿ ಮಾಡೋವಂಥದ್ದೇ, ಅದರಲ್ಲಿ ಪುಡಿ ಮಾಡ್ಕೊತಿದ್ದೀನಿ. ಇದು ಬಂದು ನಾನು ಮನ್ನಾರ್ಸ್ ಮಾರ್ಕೆಟ್ನಲ್ಲಿ ತೊಗೊಂಡಿದ್ದು. ಅಮೌಂಟು ನೆನಪಿಲ್ಲ, ಬಟ್ ಚೆನ್ನಾಗಿದೆ, ತುಂಬ ಯೂಸ್ ಆಗುತ್ತೆ. ಹೆಚ್ಚೋಕ್ಕಾಗೋದಿಲ್ಲ ಕೈ ಚಾಕುನಲ್ಲಿ ಅನ್ನೋದಕ್ಕೆ ಇದು ತುಂಬ ಈಸಿ ಇದೆ. ಆಮೇಲೆ ನಾನು ಒಣದ್ರಾಕ್ಷಿನ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊತಿದ್ದೀನಿ. ಇದ್ರೊಳಗೆ ಹಾಕ್ಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಡ್ತೀನಿ. ಒಂದು 2 to 3 hours ಇಡೋಣ, ತುಂಬ ಚೆನ್ನಾಗಿ ಬರುತ್ತೆ. ಕೋಲ್ಡ್ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೆ ನಾನು ಫ್ರಿಜ್ನಲ್ಲಿ ಇಡ್ತಿದ್ದೀನಿ. ಇದು ಬಂದು ಲಾಸ್ಟ್ ಲುಕ್ಕು. ಅದ್ರ ಮೇಲೆ ನಾನು ಐಸ್ ಕ್ರೀಮ್ ಇಟ್ಟಿದ್ದೀನಿ. ಐಸ್ ಕ್ರೀಮ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಹಾರ್ಟ್ ಶೇಪಲ್ಲಿ ಒಂದು ಡಿಸೈನ್ ಮಾಡಿಬಿಟ್ಟು ಡೆಕೋರ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ ಯಾವ ರೀತಿ ಫ್ರೂಟ್ ಕಸ್ಟರ್ಡ್ ಮಾಡೋದು ಅಂತ ಹೇಳಿ. ಹಣ್ಣುಗಳನ್ನ ವೇಸ್ಟ್ ಮಾಡೋ ಬದಲು ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ.